ಪದ್ಮಗತಿ ಸಿನಿಮಾದಲ್ಲಿ ನಾನೊಂದು ಆಚರಣೆ ನಿರ್ವಹಿಸಿದ್ದೀನಿ. ಬಹಳ ಅದ್ಭುತವಾದಂತಹ ನೋಡಿ, ಪದ್ಮ ಹೇಳ್ತಕ್ಕಂಥದ್ದು ತನ್ನ ದಳಗಳಿಂದ ಈ ಪ್ರಪಂಚವನ್ನು ಹೀಗೆ ಆವರಿಸಿಕೊಂಡಿದೆಯಲ್ವಾ, ಅದೇ ರೀತಿಯಾಗಿ ಒಂದು ಪದ್ಮದ ಒಂದು ಚಿಂತನೆ ಇದೆಯಲ್ವಾ, ನಮ್ಮ ಭಾರತೀಯ ಪರಂಪರೆ ಇರ್ಬೋದು, ಭಾರತೀಯ ಶೈಲಿ ಇರ್ಬೋದು, ನಮ್ಮ ಭಾರತದಲ್ಲಿ ಒಂದು ಶಕ್ತಿ ಗೊತ್ತಿರಲಿಲ್ಲ. ಸಾಮಾನ್ಯ ನನಗಿರ್ಬೋದು, ನಿಮಗೆ ಗೊತ್ತಿರುತ್ತೆ. ತಿಳ್ಕೊಳ್ಳುವಂಥ ಒಳ್ಳೆಯ ಅವಕಾಶ ತೆಗೆದುಕೊಂಡು ಪದ್ಮಗಂಧಿ ಸಿನಿಮಾ ಮೂಲಕ ಎಲ್ಲರಿಗೂ ಕೂಡ ಪ್ರಾಪ್ತವಾಯಿತು ಅಂತ ನಾವು ಗ್ರಹಿಸ್ತೇವೆ. ಬಹಳ ಒಳ್ಳೆಯ ಅನುಭವ. ಸುಜೇಂದ್ರ ಪ್ರಸಾದ್ ಅವರಿದ್ದರು, ಎಸ್ ಆರ್ ಲೀಲಾವತಿ ಅವರಿಗೆ, ಅನೇಕ ಕಲಾವಿದರು ಕೂಡ ಬಹಳ ಒಳ್ಳೆಯ ಅನುಭವವನ್ನು ಕೊಟ್ಟಂತಹ ಸಿನಿಮಾ ಇದೆ. ಎಲ್ಲೋ ಒಂದ್ ಕಡೆ ನಾನು ನಟಿಸ್ತಾ ಇಲ್ಲ, ನಿಜವಾಗ್ಲೂ ಅನ್ನೋ ಫೀಲ್ ಏನಾದ್ರು ಈಗ ಸರ್? ಯಾಕಂದ್ರೆ ನಾವು ಕೂಡ ಫೀಲ್ ಆಯ್ತು. ಖಂಡಿತ ನೋಡಿ, ಇದು ನಟನೆಯ ಭಾಗ ಅಲ್ಲ, ಇದು ನಮ್ಮ ನಿತ್ಯ ಜೀವನದ ಭಾಗವನ್ನ, ನಮ್ಮ ನಿತ್ಯ ಒಂದು ಪ್ರೊಸೆಸ್ ಅನ್ನ ಈ ಸಿನಿಮಾ ತೋರಿಸಲಾಗಿದೆ. ಒಂದು ಶಿಕ್ಷಣ ಹೇಗಿರಬೇಕು, ಒಂದು ಗುರುಕುಲ ಹೇಗಿರಬೇಕು, ಒಂದು ವಿದ್ಯಾರ್ಥಿನಿಯ ಚಿಂತನೆಯನ್ನ ನಾವು ನಮ್ಮ ಜೊತೆ ಜೋಡಿಸ್ಕೊಂಡು ಹೇಗೆ ಹೋಗಬೇಕು, ಇದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಕಟ್ಕೊಟ್ಟಂತಹ ಒಂದು ಸಿನಿಮಾ ಈ ಒಂದು ಪದ್ಮಗಂಧಿ. ನಟಿಸುವಿಗೆ ಹೇಳ್ತಿರೋದು ಏನಿಲ್ಲ. ಈಗಿನ ನಿಜವಾದ ಶಿಕ್ಷಣ ಈ ರೀತಿಯಾಗಿ ಇರಬೇಕು. ಒಂದು ಮಕ್ಕಳಿಗೆ ಏನು ಕುತೂಹಲ ಇದೆಯೋ ಆ ಕುತೂಹಲ ತಿಳಿಸುವಂತ ಕೆಲಸ ಆಗಬೇಕು. ನನಗೆ ಏನು ಇಷ್ಟ, ನಮ್ಮ ಏನು ಪುಸ್ತಕ ಇದೆ ಅದನ್ನ ತಲೆ ಮೇಲೆ ಹಾಕಬೇಕು ಅಂತ ವಿಷಯ ಅಲ್ಲ. ಮಕ್ಕಳಿಗೆ ಏನು ಇಷ್ಟ ಇದೆಯೋ ಅದನ್ನ ಕಲಿಸುವಂತಹ ನಮ್ಮ ಹಳೆ ಕಾಲದ ಪದ್ಧತಿ, ಗುರುಕುಲ ಪರಂಪರೆ ಪದ್ಧತಿ ಹಾಗೆ ಅಲ್ವಾ. ಯಾವುದರಲ್ಲಿ ಮಕ್ಕಳಿಗೆ ಒಂದು ಆಸಕ್ತಿ ಇದೆಯೋ, ಯಾವುದರಲ್ಲಿ ಅವರಿಗೆ ಕಲಿಯುವಂತಹ ಒಂದು ಜಿಜ್ಞಾಸೆ ಇದೆಯೋ ಅದನ್ನ ಕಲಿಸುವಂತಹ ಒಂದು ಪದ್ಧತಿ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಜ್ಞಾನದಲ್ಲಿ ಒಂದು ನೆಲೆಗೆ ಹೋಗಿ ಸಾಧ್ಯ. ಆ ರೀತಿಯಾದಂತಹ ಚಿಂತನೆ ಈ ಒಂದು ಪದ್ಮಗಂಧಿ ಸಿನಿಮಾದಲ್ಲಿ ಬೇಕು ಅಂತ ಭಾವಿಸ್ತೇನೆ. ನಮ್ಗಿದೊಂಥರ ಬಹಳ ಸಂತೃಪ್ತಿಯ ಕ್ಷಣ. ಯಾಕೆಂತಂದ್ರೆ ನಾವು ಸಿನಿಮಾ ರಂಗದಿಂದ ಬಂದಂಥವ್ರು, ಕೆಲವು ನಾಟಕ ಪ್ರಸಂಗಗಳನ್ನು ನಾವು ಅಲ್ಲೇವು. ಆದರೆ ಸಿನಿಮಾ ಹೇಳೋದಂದ್ರೆ ಸಂಪೂರ್ಣವಾಗಿ ಹೊಸದು. ಆದರೆ ಸಿನಿಮಾದಲ್ಲಿ ಕೇವಲ ಮನೋರಂಜನೆ ಒಂದೇ ಅಲ್ಲದೆ, ನಾನು ಯಾವಾಗ ಹೇಳ್ತಾ ಇರ್ತೀನಿ, ಇದೊಂದು ದೃಶ್ಯ ಜ್ಞಾನ ಕಾವ್ಯ. ಸಿನಿಮಾ ಬರೀ ಏನು ದೃಶ್ಯ ಕಾವ್ಯ ಅಲ್ಲ, ಇದು ದೃಶ್ಯ ಜ್ಞಾನ ಕಾವ್ಯ. ಅದೇ ನಾವೆಲ್ಲರೂ ಕೂಡ ನೋಡ್ಬೇಕಾಗಿರ್ತಕ್ಕಂಥದ್ದು. ನಮಗೆ 9 ತಿಂಗಳ ಆದ ನಂತರ ಒಂದು ಪ್ರಸವ ಆದ ತಕ್ಷಣ ಒಂದು ಏನು ಸಂದರ್ಭದಲ್ಲಿ ಒಂದು ಸಮಾಧಾನ ಇರುತ್ತಲ್ವ, ಆ ಸಮಾಧಾನ ನಾವು ಅನುಭವಿಸ್ತಾ ಇದ್ದೀವಿ ಈಗ. ಒಂದ್ಸತಿ ವಿವಿ ನ್ಯೂಸ್ ಕಡೆಯಿಂದ ಎಲ್ಲ ವೀಕ್ಷಕರಿಗೂ ಪದ್ಮಗಂಧಿ ಸಿನಿಮಾ ನೋಡಿ ಅಂತ ಹೇಳಿ. ಖಂಡಿತ ವಿವಿ ನ್ಯೂಸ್ ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ಏನು ಕರ್ನಾಟಕದ ಏನು ಸಹೃದಯರು ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ಒಳ್ಳೆಯ ಚಿತ್ರ, ಸದಭಿರುಚಿಯ ಚಿತ್ರ. ನಾವು ನೀವಲ್ಲಿ ಯಾರಿಗನ್ನ ಹಾರೈಸಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಕೂಡ ಬಂದು ಈ ಚಲನಚಿತ್ರ ಮಂದಿರದಲ್ಲೇ ಬಂದು ಪದ್ಮಗಂಧಿಯನ್ನು ವೀಕ್ಷಿಸಿ, ನಮ್ಮ ಪರಂಪರೆ, ನಮ್ಮ ಭಾರತೀಯ ಒಂದು ಚಿಂತನೆಯನ್ನ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ತಾವು ಮನೆಗೆ ತೆರಳಬಹುದು. ಒಂದು ಒಳ್ಳೆಯ ಮನಸ್ಸಿಗೆ ಮುದ ನೀಡತಕ್ಕಂತಹ ಚಿತ್ರ ಅಂತ ನಾನು ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಚಿತ್ರಮಂದಿರಗಳಿಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ.